ನಮಸ್ಕಾರ. ನಾನು ಈ ದಿನ ಕಾಟು ಮಾವಿನ ಹಣ್ಣನ್ನು ತಗೊಂಡು ಸಾದಾ ಗೊಜ್ಜು ಅಂತ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡುವಂಥದ್ದು, ಬಹಳ ರುಚಿಯಾಗಿರುತ್ತೆ. ಈಗ ಸಾಮಾನ್ಯಕ್ಕೆ ಈ ಮಾವಿನ ಹಣ್ಣಿನ ಸೀಸನಲ್ಲಿ ದಿನಕ್ಕೊಂದು ಅಡುಗೆ ಮಾಡಿ ರುಚಿ ನೋಡೋದು. ಬನ್ನಿ ವಿಡಿಯೋ ನೋಡೋಣ. ನಾನು 6 ಕಾಟು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಕತ್ತಿ ಇಟ್ಕೊಂಡಿದ್ದೀನಿ. ಚೊಟ್ಟಿನ ಭಾಗವನ್ನು ತೆಗೆದು ಹೀಗೆ ಗೀರು ಮಾಡೋಣ. ಆಗ ಹಣ್ಣು ಬಿಡಿಸೋಕ್ಕೆ ತುಂಬ ಸುಲಭವಾಗುತ್ತೆ. ಇಡೀ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ. ಹೀಗೆ ಗೀರು ಮಾಡಿದರೆ ನೋಡಿ ಎಷ್ಟು ಸಲೀಸಾಗಿ ಸಿಪ್ಪೆ ತೆಗಿಬೋದು ಅಂತ. ಸಿಪ್ಪೆ ಬಿಡಿಸಿ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಅರ್ಧ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕಿವುಚೋಣ. ಸಿಪ್ಪೆಯಲ್ಲಿ ಇರೋ ರಸ ಇಲ್ಲಿ ಸಿಗುತ್ತೆ. ಈಗ ಕಿವುಚಿದ ರಸವನ್ನು ನಾನು ಈ ಬಟ್ಲಿಗೆ ಹಾಕ್ತೀನಿ. ನಂತರ ಮಾವಿನ ಹಣ್ಣನ್ನು ಸ್ವಲ್ಪ ಚೆನ್ನಾಗಿ ಕಿವುಚಬೇಕು. ಹೀಗೆ ಮಾಡೋದ್ರಿಂದ ಬೆಲ್ಲ ಚೆನ್ನಾಗಿ ಕುಡಿಯುತ್ತೆ ಈ ಗೊರಟು. ಆವಾಗ ಇದನ್ನು ಹೀಪಕ್ಕೆ ತುಂಬ ಟೇಸ್ಟ್ ಇರುತ್ತೆ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ಈಗ ರುಚಿಗಾಗಷ್ಟು ಬೆಲ್ಲ ಹಾಕೋಣ. ಸ್ವಲ್ಪ ನೋಡಬೇಕು, ಹಣ್ಣು ಹುಳಿ ಆದರೆ ತುಂಬ ಬೆಲ್ಲ ಹಿಡಿಯುತ್ತೆ. ಈಗ ನಾನು ಖಾರಕ್ಕೆ ನೋಡಿ ಜೀರಿಗೆ ಮೆಣಸು ಮತ್ತು ಉಪ್ಪನ್ನು ಹಾಗೆ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಮಿಕ್ಸ್ ಮಾಡ್ತೀನಿ. ಬೆಲ್ಲ ಹಾಕಿದ ಮೇಲೆ ಈ ಮಾವಿನ ಹಣ್ಣಿನ ಗೊರಟುಗಳು ನೆನಿಬೇಕು ಒಂದು 10 ನಿಮಿಷ. ಆವಾಗ ಸಿಹಿ ಆಗುತ್ತೆ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಎಲೆ ಹಾಕಿದ್ದೀನಿ. ಈಗ ಸಾಸಿವೆ ಕಾಳು ಹಾಕೋಣ. ನಾನಿಲ್ಲಿ 4 ಮಜ್ಜಿಗೆ ಮೆಣಸನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಗರಂ ಆಗಬೇಕು. ಇದು ತುಂಬ ಟೇಸ್ಟ್ ಕೊಡುತ್ತೆ ಗೊಜ್ಜಿಗೆ. ಈಗ ಒಗ್ಗರಣೆ ಹಾಕಾಯಿತು. ಒಗ್ಗರಣೆ ಹಾಕಿದ ಮೇಲೆ ಗರಂ ಆಗಿರೋ ಮಜ್ಜಿಗೆ ಮೆಣಸನ್ನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ನುರಿಬೇಕು. ಆಗ ಎಲ್ಲ ಕಡೆ ಈ ಒಗ್ಗರಣೆ ಮೆಣಸಿನ ಪರಿಮಳ ಸೇರಿಕೊಳ್ಳುತ್ತೆ. ಬಹಳ ರುಚಿಯಾದ ಮಾವಿನ ಹಣ್ಣಿನ ಸಾದಾ ಗೊಜ್ಜು ರೆಡಿ ಆಯಿತು. ಈ ಗೊಜ್ಜನ್ನು ಮಾಡಿ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ 15 ದಿವಸದವರೆಗೂ ಹಾಳಾಗೋಲ್ಲ. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕೂ ಬರುತ್ತೆ. ಮೊಸರನ್ನಕ್ಕಂತೂ ಹಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಈಗ ಕಾಟು ಮಾವಿನ ಹಣ್ಣಿನ ಸೀಸನ್ನು. ಮಾರ್ಕೆಟಲ್ಲಿ ಸಹಿತ ಬೇಕಾದಷ್ಟು ಸಿಗುತ್ತೆ. ಇದನ್ನು ತಂದು ಈ ಥರ ಗೊಜ್ಜು ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.